ಎಲ್ಲವನ್ನೂ ಕಿವಿ ನುಗುರಿಸದೆ ಕೇಳಿದ ದಶಗ್ರೀವನು, ತಮ್ಮ ಆದುದು ಆಗಿದೆ. ಪಾಪ ಪುಣ್ಯ ಮಾನ ಅವಮಾನ ಧರ್ಮ ಅಧರ್ಮ ಯಾವುದರ ಕೊಡೆಯೂ ನನಗಿಲ್ಲ. ಮಾಡಬಾರದಿತ್ತು, ಮಾಡಿಯಾಗಿದೆ. ಹೀಗಾಗಬಹುದೆಂದು ನಾನು ಎಣಿಸಿರಲಿಲ್ಲ. ಬುದ್ಧಿ ಹೇಳುವವರು ಬೇಕಷ್ಟು ಮಂದಿ ಇದ್ದಾರೆ. ಅವರವರ ಮನಸ್ಸಿಗೆ ಕಂಡಂತೆ ಹೇಳುತ್ತಾರೆ. ಸೀತೆಯನ್ನು ತಂದ ಕೆಟ್ಟ ಹೆಸರು ನೀನು ಹೇಳಿದಂತೆ ಬಂದುದು. ಆಕೆಯನ್ನು ಹಿಂದೆ ಕೊಟ್ಟರೂ ಕೊಡದಿದ್ದರೂ ಬಂದದ್ದೇ. ಅದು ತಂದಾಗಲೇ ಅಂಟಿ ಹೋಗಿದೆ. ಇನ್ನು ಕೆತ್ತಿ ಬಿಸುಟರೂ ಹೋಗಲಾರದು. ನೀತಿ ಹೇಳಲು ತೊಡಗಿದರೆ ಕೇಳುವವನು ಕೇಳುತ್ತಾ ಹೋದರೆ ನಾಳೆ ನಮ್ಮ ಆಸ್ಥಾನದ ಕಂಬಗಳು ಮಾತು ಗಲಿತು ನೀತಿಯನ್ನು ಹೇಳ ಹೊರಟವು. ಹೀಗೆ ಬೋಧೆಯನ್ನು ಹೇಳತಕ್ಕ ನಮ್ಮವರು ಒಂದೇ ದೃಷ್ಟಿಯಿಂದ ಪರಿಸ್ಥಿತಿಯನ್ನು ವಿಮರ್ಶಿಸುತ್ತಾರಲ್ಲದೆ ಇನ್ನೊಂದನ್ನು ಇದೆ ಎಂದು ಕೂಡ ಭಾವಿಸುವುದಿಲ್ಲ. ನಾನು ವ್ಯಸನ ಪಡುವುದೂ ಅಲ್ಲಿ. ನಮ್ಮ ಹಿರಿಯನಿಗೆ, ನಮ್ಮ ಅರಸನಿಗೆ, ನಮ್ಮ ಬಂಧುವಿಗೆ ಹೀಗಾಗಿ ಹೋಗಿದೆ. ಅವನನ್ನು ಮರ್ಯಾದೆಯಿಂದ ಉಳಿಸುವುದು ಹೇಗೆ ಎಂಬುದನ್ನು ಯಾರು ಎಣಿಸಿದ್ದರು? ಅಲ್ಲ, ಇನ್ನಾದರೂ ಯಾರು ಎಣಿಸುತ್ತಾರೆ ಹೇಳು? ತೃಪ್ತಿಯಾಗದ ಕಾಮವು ನನ್ನ ಹುಟ್ಟಿನಿಂದಲೇ ನನಗೆ ಬಂದುದು. ಅದು ಸಾವಿನಲ್ಲೇ ಕೊನೆಗೊಳ್ಳಬೇಕಲ್ಲದೆ ಅನ್ಯಥಾ ಇಲ್ಲ. ಎಷ್ಟೋ ಮಂದಿ ನನ್ನಂತೆ ಅತಿಕಾಮಿಗಳಿರಬಹುದು. ಕಾಲವೋ ದೇಶವೋ ಸಂದರ್ಭವೋ ಅಲ್ಲ ಧೈರ್ಯವೋ ಯಾವುದೂ ಇಲ್ಲದೆ ಮಾನಸಿಕವಾಗಿ ನವೆಯುತ್ತಿರುವವರು ಇರಬಹುದು. ನನಗೆ ಎಲ್ಲವೂ ಇತ್ತು, ಈಗಲೂ ಇದೆ. ಅಂತೆಯೇ ನಾನು ಹೀಗಾದೆ. ಎಷ್ಟೆಷ್ಟೋ ಮಂದಿಯನ್ನು ತಂದಿದ್ದ ನಾನು ಸೀತೆಯನ್ನು ತರಬಾರದಿತ್ತು ಅಲ್ಲವೇ? ಇತರರು ಏನು ಕಡಿಮೆ? ಈ ಸೀತೆಯು ಏನು ಹೆಚ್ಚು? ಪ್ರಬಲನಾದವನ ಪತ್ನಿ ಎಂದೇ? ಅಲ್ಲ, ಅವರೆಲ್ಲರೂ ದುರ್ಬಲರ ಕೈ ಹಿಡಿದಿದ್ದರೆಂದೇ. ಸೀತೆಯು ಪತಿವ್ರತೆ ಇರಬಹುದು, ಆದರೆ ಆಕೆಯು ಧನುಜೇಶ್ವರನಾದ ನನ್ನನ್ನು ಮೆಚ್ಚಿ ಓಲೈಸಬಹುದೆಂದು ನಾನು ಭಾವಿಸಿದೆನು. ಹಿಂದೆಯೂ ಎಷ್ಟೋ ಮಂದಿ ಕೆಲವು ಕಾಲದವರೆಗೆ ಸೀತೆಯ ಹಾಗೆ ಹೇಳುತ್ತಿದ್ದರು. ಕ್ರಮೇಣ ನನ್ನ ದಾರಿಗೆ ಬಂದರು. ಶಾಪಬಾಧಿತನಾದ ನಾನು ಬಲಾತ್ಕಾರದಿಂದ ಯಾವ ಹೆಣ್ಣನ್ನು ಕೆಡಿಸಲು ಸಾಧ್ಯವಿಲ್ಲ. ಒಲಿಸಿಕೊಂಡರೆ ಯಾವ ಬಾಧೆಯೂ ಇಲ್ಲ. ಒಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ದೋಷವೇನು? ನಾನು ಒಲಿದೇ ಅವರನ್ನು ಒಲಿಸಿಕೊಂಡುದು. ಸೀತೆಯ ಕುರಿತಾದರೂ ಅದನ್ನೇ ನಾನು ಪ್ರಯತ್ನಿಸುತ್ತಿರುವುದು, ಅಲ್ಲದೆ ಹೆಚ್ಚೇನನ್ನೂ ಮಾಡಲಿಲ್ಲ. ಅವಳನ್ನು ಕದ್ದು ತಂದುದು ತಪ್ಪೇ ಇರಬಹುದು. ಹಾಗೆಯೇ ಅವಳೊಬ್ಬಳನ್ನೇ ಬಿಟ್ಟು ಹೋದುದು ಕೂಡ ಅವಳ ಕೈಡಿದವನ ತಪ್ಪಲ್ವೇ? ಉಪಾಯಾಂತರದಿಂದ ರಾಮಲಕ್ಷ್ಮಣರನ್ನು ಹೊರಹೋಗುವಂತೆ ನಾನು ಸಂಚು ಹೂಡಿದ್ದು ನಿಜ. ಅವರಿಗೂ ಅಷ್ಟು ಬುದ್ಧಿ ಇದ್ದರೆ ಹೋಗುತ್ತಿರಲಿಲ್ಲ. ಅವರು ಹೋಗಬಾರದಿತ್ತು. ಆ ಉಪಾಯದಲ್ಲಿ ಅವರಿಬ್ಬರೂ ನನಗೆ ಸೋತರು. ಆ ರೀತಿ ಸೀತೆಯನ್ನು ಕದ್ದು ತಂದೆನು ಎನ್ನುವಷ್ಟೇ ಗೆದ್ದು ತಂದೆನು ಎನ್ನುವ ಅಭಿಮಾನವೂ ನನಗಿದೆ. ಆಕೆಯನ್ನು ತಂದು ನೀವೆಲ್ಲರೂ ಅನ್ನುವಂತೆ ನಾನೆಷ್ಟು ದೂಷ್ಯನೋ ಅವಳನ್ನು ಕಳೆದುಕೊಂಡ ರಾಮನೂ ಕೂಡ ಅಷ್ಟೇ ದೂಷ್ಯನು. ನಾನು ತಮ್ಮನನ್ನು ಅಟ್ಟಬಾರದಿತ್ತು. ಹಾಗೆಯೇ ನಾನು ಹೋಗೆಂದರೂ ಅವನು ಹೋಗಬಾರದಿತ್ತು. ಹೋದರೂ ಶತ್ರುಪಕ್ಷವನ್ನು ಸೇರಿದ್ದುದು ಎಷ್ಟು ದೊಡ್ಡ ತಪ್ಪು. ಅಣ್ಣನಾದ ನನಗೆ ತಮ್ಮನ ಮೇಲೆ ಪ್ರೀತಿ ಇಲ್ಲ ಅಲ್ಲವೇ? ಈ ಅಣ್ಣನನ್ನು ಕೊಲ್ಲಿಸಲೆಂದೇ ರಾಮನನ್ನು ಸೇರಿರುವ ತಮ್ಮನಿಗೆ ಅಣ್ಣನ ಮೇಲೆ ಎಷ್ಟು ಪ್ರೀತಿ. ನನ್ನೊಂದಿಗೆ ಹುಟ್ಟಿದ ನಮ್ಮ ತಮ್ಮನಿಗೆ ನಮ್ಮ ಈ ಲಂಕೆಯಲ್ಲಿ ಸ್ಥಳವಿಲ್ಲದೇ ಇರಬಾರದಿತ್ತು. ಆದರೆ ನಮ್ಮ ವಿರೋಧಿಯನ್ನು ಸೇರಿ ಇಷ್ಟೂ ದಿನ ಎಲ್ಲಿ ಉಂಡುಟ್ಟು ಸುಖವಾಗಿ ಮೆರೆದಿದ್ದನೋ ಆ ದೇಶದ ಮೇಲೆ ಪ್ರೀತಿಯೂ ಅಭಿಮಾನವೂ ಇಲ್ಲದವನಿಗೆ ನಮ್ಮ ತಾಯಿನೆಲ್ಲವೂ ಜಾಗವನ್ನು ಕೊಟ್ಟಿತೇ? ಹೋಗಲಿ ಬಿಡು. ಆ ರಾಮನು ನನ್ನನ್ನು ಕೊಂದು ಲಂಕೆಯ ಅರಸು ಪಟ್ಟವನ್ನು ನಿನ್ನ ತಮ್ಮನಿಗೆ ಒಪ್ಪಿಸಿಕೊಡುವುದಂತೆ. ಯಾಕೆ? ಇಲ್ಲಿಯ ಎಲ್ಲ ರಹಸ್ಯಗಳನ್ನು ಸುಲಭವಾಗಿ ತಿಳಿದುಕೊಳ್ಳುವುದಕ್ಕೆ, ತಿಳಿದು ನಮ್ಮೆಲ್ಲರನ್ನು ಕೊಲ್ಲುವುದಕ್ಕೆ, ಲಂಕೆಯನ್ನು ಹಾಳುಗೆಡುವುದಕ್ಕೆ ಮಾತ್ರವಲ್ಲ, ಕೊನೆಗೂ ಲಂಕೆಯ ಅರಸನೇ ತನ್ನ ಮಡದಿಯನ್ನು ಒಪ್ಪಿಸಿಕೊಡುವಂತಾಗಬೇಕು ಎಂಬುದಕ್ಕೆ. ಆ ಯೋಗವು ಇನ್ನೂ ಹೇಗಿದೆಯೋ, ಆದರೂ ಆ ಮನಸ್ಸು ಹಾಗೆ. ಈ ನಿನ್ನ ತಮ್ಮನಿಗೆ ಅದೆಲ್ಲ ಹೇಗೆ ತಿಳಿಯಬೇಕು? ನಿನ್ನ ಅಣ್ಣನಾದ ನಾನು ಆಸೆಯಿಂದಲೇ ಸೀತೆಯನ್ನು ಕದ್ದು ತಂದೆನು. ನಿನ್ನ ತಮ್ಮನು ಲಂಕೆಯ ಆಸೆಯಿಂದಲೇ ರಾಮನನ್ನು ಸೇರಿದ್ದಲ್ಲವೇ? ನನಗೆ ಹೆಣ್ಣಿನ ಆಸೆ, ಅವನಿಗೆ ರಾಜ್ಯದ ಆಸೆ. ಸೀತೆಯು ರಾಮನ ಹೆಂಡತಿ. ಅವಳು ಒಪ್ಪಿದರೆ ಮಾತ್ರ ನನಗೆ, ಅದು ಅವಳ ಇಷ್ಟ. ಅಲ್ಲಿ ಬಲವಂತವಿಲ್ಲ. ಆದರೆ ಈ ರಾಜ್ಯವು ನಮ್ಮದು. ಅದನ್ನು ನಾವು ಒಪ್ಪಿಸಿಯೂ ಅಲ್ಲ. ಸಮ್ರಾಟನು ಹಿರಿಯನೂ ಆಗಿರುವ ನನ್ನನ್ನು ಕೊಲ್ಲಿಸಿಯೇ ಪಡೆಯುವ ಮನಸ್ಸು ವಿಭೀಷಣನಿಗೆ. ತಮ್ಮ, ನಿದ್ರೆಯಲ್ಲಿದ್ದವನು ನೀನು. ನಿನ್ನನ್ನು ಸಕಾಲದಲ್ಲಿ ಎಬ್ಬಿಸಲಿಲ್ಲ. ನಾನು ವಿಭೀಷಣನು ಎಚ್ಚರದಲ್ಲೇ ಇದ್ದವರು. ನೀನು ಈಗ ಎಚ್ಚೆತ್ತವನು. ನಾನು ಸೀತೆಯನ್ನು ತರುವಾಗಲೂ ನಿನ್ನನ್ನು ಎಬ್ಬಿಸಲಿಲ್ಲ. ವಿಭೀಷಣನು ಲಂಕೆಯನ್ನು ಬಿಡುವಾಗಲೂ ನಿನ್ನನ್ನು ಎಬ್ಬಿಸಲಿಲ್ಲ. ಅವ ನೆಣಿಕೆಯಂತೆ ಮುಂದೆ ಲಂಕೆಯನ್ನು ಪಡೆಯುವಾಗಲೂ ನೀನು ನಿದ್ರಿಸಿಯೇ ಇರುತ್ತಿದ್ದರೆ ಎಬ್ಬಿಸುತ್ತಿದ್ದನೋ ಇಲ್ಲವೋ? ಅಲ್ಲ, ಈ ಅಣ್ಣನ ಮೇಲಿಟ್ಟ ಪ್ರೀತಿಯನ್ನೇ ನಿನ್ನ ಮೇಲೆಯೂ ಇಡುವನೋ ಏನೋ? ಹೋಗಲಿ ಬಿಡು.
ಅವರವರ ದಾರಿ ಅವರವರಿಗೆ, ನನ್ನದು ಇದೇ ದಾರಿ. ಸೀತೆಯನ್ನು ತಂದಾಗಿದೆ, ರಾಮನು ಸೈನ್ಯದೊಂದಿಗೆ ಬಂದಾಗಿದೆ, ಯುದ್ಧ ಹೂಡಿಯೂ ಆಗಿದೆ. ಪರಮಶಿವನೊಲಿದರೆ ವಿದ್ರೋಹಿಗಳನ್ನು ಗೆದ್ದೆ ಮತ್ತು ಲಂಕೆಯನ್ನು ಆಳಬಲ್ಲೆನು. ಇಲ್ಲವಾದರೆ ನನ್ನನ್ನು ಕೊಂದೇ ರಾಮನು ಸೀತೆಯನ್ನು ಪಡೆಯಲಿ. ಸತ್ತು ಬೀಳುವ ನನ್ನೆದೆಯನ್ನು ಮೆಟ್ಟಿಯೇ ಮತ್ತೆ ನಿನ್ನ ತಮ್ಮನು ಈ ಕನಕಲಂಕೆಯ ಸಿಂಹಾಸನವನ್ನೇರಲಿ. ಆದುದರಿಂದ ಸಕಾಲವೆಂದೇ ಈಗ ನಿನ್ನನ್ನು ನಾನು ಎಬ್ಬಿಸಿದ್ದೇನೆ. ನಿನಗೊಬ್ಬ ಅಣ್ಣ, ಇನ್ನೊಬ್ಬ ತಮ್ಮ. ನಿನ್ನ ಮನಸ್ಸು ಹೇಗೋ ಹಾಗೆಯೇ ನೀನು ವರ್ತಿಸಬಹುದು. ನಿನಗೆ ಈ ಅವಕಾಶವು ತಪ್ಪಿ ಹೋಗಬಾರದೆಂಬುದಕ್ಕಾಗಿಯೇ ನಿದ್ರಿಸಿಯೇ ಇದ್ದ ನಿನ್ನನ್ನು ನಾನು ಈಗ ಎಬ್ಬಿಸಿದೆನು. ಇಷ್ಟವಿಲ್ಲದಿದ್ದರೆ ನನ್ನ ಪಕ್ಷದಲ್ಲಿದ್ದು ನನ್ನ ಶತ್ರುಗಳನ್ನು ಎದುರಿಸಬಹುದು. ಇಷ್ಟವಿಲ್ಲದಿದ್ದರೆ ವಿಭೀಷಣನ ಪಕ್ಷವನ್ನು ಕೂಡಿಕೊಳ್ಳಬಹುದು. ಅದಕ್ಕಾದರೂ ನೀನು ನಿದ್ರಿಸಿಯೇ ಇದ್ದರೆ ಸಾಧ್ಯವಾಗಲಾರದು. ಅಂತೆಯೇ ನಿನ್ನನ್ನು ಎಬ್ಬಿಸಿದೆನು. ತಮ್ಮ ಕುಂಭಶ್ರವಣ, ನೀನು ಪೂರ್ಣ ಸ್ವತಂತ್ರನು. ತೊಡಗಿದ್ದ ಯುದ್ಧವು ಹೇಗೆ ಕೊನೆಗಾಣಬೇಕೋ ಹಾಗೆಯೇ ಕೊನೆಗೊಳ್ಳಲಿ ಎಂದು ಗಂಭೀರವಾಗಿ ನುಡಿದನು. ವಿ ಎನ್ ಭಾಗವತ್, ಪರ್ಬಳ್ಳಿ.